ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ಈವರೆಗೆ 80% ಸರ್ವೆ ಮುಕ್ತಾಯಗೊಂಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಾತ್ರ 30 ಲಕ್ಷ ಜನರ ಸಮೀಕ್ಷೆ ಆಗಬೇಕು. ರಾಜ್ಯದಲ್ಲಿಗೆ ಈವರೆಗೆ 80% ಸರ್ವೆ ಮುಕ್ತಾಯಗೊಂಡಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಮಾತ್ರ 30 ಲಕ್ಷ ಜನರ ಸಮೀಕ್ಷೆ ಆಗೋದಿದೆ. ಅಕ್ಟೋಬರ್ 12ರವರೆಗೂ ವಿಸ್ತರಣೆಯಾಗಿರುವ ಸಮೀಕ್ಷೆ ಬೆಳಿಗ್ಗೆ ಶಾಲೆಯಲ್ಲಿ ಪಾಠ, ಮಧ್ಯಾಹ್ನ ಮನೆ ಮನೆ ಸರ್ವೆ ಮಾಡ್ತಾರೆ. ಇನ್ನು ಶಾಲಾ ಶಿಕ್ಷಕರು ಮಧ್ಯಾಹ್ನದವರೆಗೂ ಪಾಠವನ್ನ ಮಾಡಬೇಕು. ಮಧ್ಯಾಹ್ನದ ನಂತರ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ಇನ್ನು ಈಗಾಗಲೇ ಸಮೀಕ್ಷೆ ಕೂಡ ಆರಂಭವಾಗಿರುವಂತದ್ದು. ಹಾಗಾದ್ರೆ ಜಾತಿ ಗಣತಿ ಸಮೀಕ್ಷೆ ರಾಜ್ಯದಲ್ಲಿರುವ ಒಟ್ಟು ಮನೆಗಳು 1.5 ಕೋಟಿ 4,32,75,823. ಹಾಗೆ ಜಾತಿ ಗಣತಿ ಸಮೀಕ್ಷೆಗೆ ಒಳಪಟ್ಟವರು 4,32,75,823. ಇನ್ನು ರಾಜ್ಯದಲ್ಲಿರುವ ಒಟ್ಟು ಮನೆಗಳು 1,43,77,978. ಹಾಗೆ ಬೆಂಗಳೂರಲ್ಲಿ ಅಂದಾಜು ಜನಸಂಖ್ಯೆ 1.5 ಕೋಟಿ. ಐಟಿ ಸಿಟಿಯಲ್ಲಿ ಈವರೆಗೆ ಸಮೀಕ್ಷೆ 30 ಲಕ್ಷ ಜನ. ಹಾಗೆ ಬೆಂಗಳೂರಿನಲ್ಲಿರುವ ಒಟ್ಟು ಮನೆಗಳು 32 ಲಕ್ಷ. ಇನ್ನು ಒಂದು ರೀತಿಯಾಗಿ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಮಾತ್ರ 30 ಲಕ್ಷ ಸಮೀಕ್ಷೆ ಮಾಡೋದು ಬಾಕಿ ಇದೆ. ಅಕ್ಟೋಬರ್ 12ರವರೆಗೂ ಕೂಡ ವಿಸ್ತರಣೆ ಆಗಿರುವ ಸಮೀಕ್ಷೆ. ಬೆಳಗ್ಗೆ ಶಾಲೆಯಲ್ಲಿ ಪಾಠ, ಮಧ್ಯಾಹ್ನ ಮನೆ ಮನೆಗೆ ಹೋಗಿ ಸರ್ವೆ ಮಾಡಬೇಕು. 5 ದಿನಗಳ ಕಾಲ ಶಾಲಾ ಅವಧಿಯ ಸಮಯ ಈಗಾಗಲೇ ಬದಲಾವಣೆ ಆಗಿರುವಂಥದ್ದು. ಶಾಲಾ ಶಿಕ್ಷಕರು ಮಧ್ಯಾಹ್ನದವರೆಗೂ ಕೂಡ ಪಾಠವನ್ನ ಮಾಡಬೇಕು. ಮಧ್ಯಾಹ್ನದ ನಂತರ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕಾಗುತ್ತೆ. ಒಂದು ರೀತಿಯಾಗಿ ಈಗಾಗಲೇ ಜಾತಿ ಜನಗಣತಿಯಲ್ಲಿ ಒಂದು ಗೊಂದಲ ಉಂಟಾಗಿತ್ತು. ಇಡೀ ರಾಜ್ಯದಲ್ಲಿಗೆ 80% ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ.